ಗಾಯ್ಸ್ ನನಗಿಲ್ಲಿ ಬೆಟ್ಟ ಹತ್ತಾ ಇರೋದು, ಬೆಟ್ಟ ಹತ್ತುತ್ತಾ ಇದ್ದೀನಿ ಅನ್ನೋದಕ್ಕಿಂತ ಎಲ್ಲೋ ಆಕಾಶ ಮುಟ್ಟೋದಕ್ಕೆ ಹತ್ತಾ ಇದೀವಿ ಏನೋ ಅಂತ ಅನ್ನಿಸ್ತಿದೆ. ಅಷ್ಟು ಹೈಟಲ್ಲಿದೆ. ಇನ್ನೇನು ಆಕಾಶ ನೋಡಿ ಇಲ್ಲೇ ಇದೆ, ಹಿಂಗೆ ಟಚ್ ಮಾಡ್ರೆ ಸಿಗುತ್ತಾ ಅಂತ ಅಷ್ಟು ಹೈಟಲ್ಲಿ ಹೋಗ್ತಾ ಇದೀವಿ ಇವಾಗ. ಓ, ಇಲ್ಲಿ ಬಿದ್ದಿರೋದು ದೊಡ್ಡ ಮರ, ಚಿಕ್ಕ ಮರ ಅಂದ್ಕೊಂಡಿದೆ. ನೋಡಿ ಎಷ್ಟು ದೊಡ್ಡಿದೆ ಮರ. ಫುಲ್ ಫಾರೆಸ್ಟು. ಬೆಳಿಗ್ಗೆ ಆಗಿರೋದ್ರಿಂದ ವೆದರ್ ಚೆನ್ನಾಗಿದೆ, ಬಿಸಿಲು ಅಷ್ಟೊಂದಿಲ್ಲ. ಬಿಸಿಲಿದ್ರೂ ಕೂಡ ನಾವು ಮರದ ಕೆಳಗಡೆ ಇದ್ದೀವಿ, ಫುಲ್ ನೆರಳಿದೆ. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಈ ಒಂದು ಸಕಲೇಶ್ಪುರ, ಈ ಒಂದು ಎತ್ತಿನಭುಜ, ಈ ಬೆಟ್ಟದ ಬೈರೇಶ್ವರ ಈ ಕಡೆ ಸರೌಂಡಿಂಗಲ್ಲಿ ನೇಚರ್ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲೆಲ್ಲ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಇವೇ ಜಾಸ್ತಿ ಇದ್ದಾವೆ. ಜನರಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಅಲ್ಲೊಂದು ರೆಸಾರ್ಟ್ ಕಾಣ್ತಾ ಇದೆ. ಅದು ನಾನು ಬೆಳಗ್ಗೆ ಅಲ್ಲಿ ಮಾರ್ನಿಂಗ್ ಹೊರಟಿದ್ದೀವಿ. ನೀವು ಯಾವ ಟ್ರಿಪ್ ಏನಾದರೂ ಹೋಗಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ವೀಕ್ ಡೇಸಲ್ಲಿ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ವೀಕೆಂಡ್ ನಾನು ಇವಾಗ ಸ್ವಲ್ಪ ಕೆಲವು ಒಂದೆರಡು ವೀಡಿಯೋಗಳಿಂದ ಈ ಥರ ಲಾಗ್ಸು, ಮೋಟೋ ಲಾಗ್ಸು ವೀಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿರೋದು. ಬಟ್ ನಮ್ಮ ಮನೇಲಿ ಈ ಥರ ಎಲ್ಲ ಬೈಕ್ ತೊಗೊಂಡು ಮೋಟೋ ಲಾಗ್ಸು ಅದು ಇದು ಮಾಡಿದ್ರೆ ಮೇ ಬಿ ಬೈಬೋದು. ಆದರೆ ಖುಷಿ ಏನಂತ ಹೇಳಿದ್ರೆ ನನ್ನ ಬೈಕು ಎಷ್ಟೇ ಹೊಡೆದ್ರೂ 110 ಕಿಲೋಮೀಟರ್ಗಿಂತ ಸ್ಪೀಡ್ ಹೋಗಲ್ಲ. ಸರ್, ಬೆಟ್ಟದ ಬೈರೇಶ್ವರ, ಸರಿ ಬೆಟ್ಟದ ಇದು ಎತ್ತಿನಭುಜ ಇದೇ ಒಳಗೆ ಹೋಗೋದಲ್ಲ? ಹಾಂ, ಓಕೆ. ಅದೇ ಇಲ್ಲಿ ಎತ್ತಿನಭುಜ ಹೋಗೋದಕ್ಕೆ ಈ ಆರ್ಚಲ್ಲಿ ದಾಟಿ ಹೋಗಬೇಕು. ಆನೆಗಳು, ಹುಲಿಗಳು, ಜಿಂಕೆಗಳು, ಕರಡಿಗಳು ದಾಟ್ತಾವಂತೆ, ಬೋರ್ಡ್ ಹಾಕಿದ್ದಾರೆ. ಗಾಯ್ಸ್ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ಎತ್ತಿನಭುಜ. ಹೋಗ್ಬೇಕು. ವಾವ್, ರೋಡ್ ಮಸ್ತಾಗಿದೆ, ವ್ಯೂಸು ಚೆನ್ನಾಗಿದೆ, ಭತ್ತದ ಗದ್ದೆಗಳು, ಎತ್ತಿನಭುಜಕ್ಕೆ ಹೋಗೋ ರಸ್ತೆಗಳು, ನಾವುಗಳು, ವಿಡಿಯೋ ನೋಡ್ತಾ ಇರೋ ನೀವುಗಳು. ಎಲ್ಲಿದೆ ದೇವಸ್ಥಾನ? ಇದೆ ಇಲ್ಲಿ, ಅಲ್ಲಿದೆ ಎತ್ತಿನಭುಜ. ಸೊ ಅಲ್ಲಿ ಹೋಗಬೇಕು. ಇಲ್ಲಿಂದ ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಮೇ ಬಿ ಅಲ್ಲೊಂದು ಚಿಕ್ಕದೊಂದು ರೋಡ್ ಇದೆ, ಆ ರೋಡಲ್ಲಿ ಹೋಗೋದು ಅನಿಸುತ್ತೆ. ದೇವ್ರಿಗೆ ಕೈ ಮುಗಿದು ಮುಂದೆ ಹೋಗೋಣ. ಆಯ್ತು, ಇವಾಗ ನಿಮಗೆ ಆ ದೇವಸ್ಥಾನ ತೋರಿಸಿದ್ನಲ್ಲ, ಆ ದೇವಸ್ಥಾನ ಕೆಳಗಡೆ ಒಂದು ರೋಡ್ ಇದೆ, ಆ ಸಂಧಿಯಲ್ಲಿ. ಆ ರೋಡಲ್ಲೇ ಹೋಗಬೇಕು ಅಂದ್ಕೊಂಡಿದ್ದೀನಿ. ಮೇ ಬಿ ನನಗೂ ಗೊತ್ತಿಲ್ಲ, ಆ ರೋಡಲ್ಲೇ ಹೋಗ್ತಾ ಇದ್ದೀನಿ. ವಾವ್, ಬ್ಯೂಟಿ. ಅಲ್ಲಿ ಕಾಣ್ತಾ ಇದೆ ಎತ್ತಿನಭುಜ. ಎತ್ತಿನಭುಜಕ್ಕೆ ಹೋಗುತ್ತೋ ಅಥವಾ ಬೇರೆ ಕಡೆಯಲ್ಲಿ ಹೋಗುತ್ತೋ ಗೊತ್ತಿಲ್ಲ. ನಾನು ಸುಮ್ಮನೆ ಅಂದಾಜಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಬೋರ್ಡ್ ಕೂಡ ಎತ್ತಿನ ಬೆಟ್ಟಕ್ಕೆ ದಾರಿ ಅಂತ ಏನೂ ಹಾಕಿರಲಿಲ್ಲ, ಅಥವಾ ಇತ್ತು ಅಥವಾ ನಾನು ನೋಡಿಲ್ವೋ ಏನೋ ಗೊತ್ತಿಲ್ಲ. ನೋಡೋಣ, ಹೋಗಿ ಮುಂದೆ. ಗೈಸ್, ಇವಾಗ ಎತ್ತಿನಭುಜ ಹತ್ರ ಬಂದೀವಿ. ಇಲ್ಲಿ ಚೆಕ್ ಮಾಡ್ತಿದ್ದಾರೆ. ಸೊ ನಮ್ಮ ಟಿಕೆಟ್ನೆಲ್ಲ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ನಮಗಿಂತ ಮೊದಲೊಂದಿಷ್ಟು ಜನ ಬಂದಿದ್ದಾರೆ, ಅವ್ರು ಟಿಕೆಟ್ ಚೆಕ್ ಮಾಡ್ತಿದ್ದಾರೆ. ಅವ್ರು ಆದಮೇಲೆ ನಾವು ಕುಂಕುಮ ಎಲ್ಲ ಇಟ್ಕೊಂಡ್ರೆ ಅಲ್ಲಿ ದೇವಸ್ಥಾನದಲ್ಲಿ ಇವಾಗ ತೋರಿಸ್ಬೇಕದು ಏನು ನಮಗೆ ಪ್ರೂಫ್ ಕೊಟ್ಟಿದ್ದೀವಿ. ಅದು ಓಕೆ, ನಾವಿಲ್ಲಿ ನಿಂತ್ಕೊಂಡಿರ್ತೀವಿ, ನಮ್ಮ ಫೋಟೋ ಕೂಡ ತಗೊತಾರೆ. ಪೋಸ್ ಕೂಡ. ಓಕೆ, ಥ್ಯಾಂಕ್ ಯು. ಹೆಲ್ಮೆಟ್ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತೀವಿ, ಅದು ಹೌದು. ಬಟ್ ಲೀಟ್ರ್ ಹೊಸ ಇದೆಯಲ್ಲ, ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಇರಲ್ಲ. ಉಲ್ಟೆ ಗ್ಲಾಸ್ ಕೇಬಲ್. ಹಾಂ, ಇವಾಗ ಬ್ಯಾಗ್ ಚೆಕಿಂಗ್. ಬ್ಯಾಗಲ್ಲಿ ಕ್ಲಾಸ್ ಒಂದು ಸಾಂಗ್ ಏನೋ ಇದ್ದಂಗೆ. ಬಟ್ ಏನು ಆಗ್ತದೆ ಪ್ಲಾಸ್ಟಿಕ್ ಬಾಟಲ್. ನಿಮ್ಗೆ ಥ್ಯಾಂಕ್ ಯು. ನಿಮ್ಮ ಹೆಸರು ಬ್ರೋ? ಶ್ರೇಯಸ್. ಥ್ಯಾಂಕ್ ಯು. ಹಾಂ, ಓಕೆ. ಇವಾಗ ಟಿಕೆಟ್ ಚೆಕಿಂಗ್ ಆಯಿತು, ಬ್ಯಾಗ್ ಚೆಕಿಂಗ್ ಆಯಿತು, ನಮ್ಮ ಭಾವಚಿತ್ರಗಳನ್ನು ಕೂಡ ತಗೊಂಡ್ರು. ಸೊ ಇವಾಗ ನಾವು ಎತ್ತಿನಭುಜದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಈ ಚೆಕ್ ಮಾಡಿದ್ರಲ್ಲ, ಈ ಜಾಗದಿಂದ ಎತ್ತಿನಭುಜಕ್ಕೆ ಹೋಗೋದಕ್ಕೆ ಸುಮಾರು ಹೋಗಿ ಬರೋದಕ್ಕೆ 3 hours ಬೇಕಂತೆ. ನೋಡೋಣ ಎಷ್ಟೊತ್ತಾಗುತ್ತೆ, ಏನಾಗುತ್ತೆ ಅಂತ. ಬಟ್ ನಾ ಆದಷ್ಟು ಕ್ವಿಕ್ಕಾಗಿ ಹೋಗಿ ಸ್ಪೀಡಾಗಿ ರನ್ ಮಾಡಿಕೊಂಡು ಹೋಗಿ ವಾಪಸ್ಸು ಬರೋ ಪ್ಲ್ಯಾನ್ ಇದೆ. ನೋಡೋಣ ಗಾಯ್ಸ್. ಇಲ್ಲಿಂದ ಮುಂದೆ ಹೋಗೋದಕ್ಕೆ ನೋಡಿ ಹೆಂಗಿದೆ, ಬ್ಯೂಟಿಫುಲ್ ಅಲ್ಲ? ಸರೌಂಡಿಂಗಲ್ಲಿ ನೇಚರು ಬಂದು ರೋಡನ್ನ ಮುಚ್ಚಿ ಹಾಕೊಂಡ್ಬಿಟ್ಟಿದೆ, ಲೈಕ್ ಮರ ಗಿಡಗಳೆಲ್ಲ ಬಂದು. ಇನ್ನು ಮುಂದೆ ಹೋಗ್ತಾಯಿದ್ರೆ ದಾರಿ ಹೋಗ್ಬಿಟ್ಟಿದೆ. ತೋರಿಸ್ತೀನಿ. ವಾವ್, ಹೆಂಗೆ ಈ ಥರ ಇದೆ, ಈ ಥರ. ಲೈಕ್ ಇದು ಆ್ಯಕ್ಚುಲಿ ರೋಡು ಸ್ವಲ್ಪ ಅಗಲ ಇತ್ತು, ಬಟ್ ಈ ಮರ ಗಿಡಗಳೆಲ್ಲ ಸುತ್ತಮುತ್ತ ಬಂದು ಕೂಡಿರೋದ್ರಿಂದ, ಸೊ ನಿಸರ್ಗ ಬಂದ್ಬಿಟ್ಟು ಈ ಥರ ಕೂಡಿರೋದ್ರಿಂದ ಈ ಥರ ವ್ಯೂ ಇದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಗ್ತಾಯಿದೆ. ಸೊ ವೀಡಿಯೋದಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಲ್ಲ? ಸೊ ಈ ಥರ ಮರ ಗಿಡಗಳು ಬಂದ್ಬಿಟ್ಟು ಫುಲ್ ಇದು ಮಾಡಿರೋದು. ಆ್ಯಕ್ಚುಲಿ ಈ ಮರ ಗಿಡಗಳೆಲ್ಲ ನಾನಿಲ್ಲಿ ಬರ್ತಾ ಇರೋದಕ್ಕೆ ಕಮ್ ಅಂತ ಹೇಳ್ಬಿಟ್ಟು ಒಂಥರ ವೆಲ್ಕಮ್ ಮಾಡ್ತಾ ಇರೋ ಥರ ನನಗೆ ಫೀಲ್ ಆಗ್ತಾಯಿದೆ. ಬಟ್ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಹೋಗೋದಕ್ಕೆ. ಫುಲ್ ತಿಕ್ ಫಾರೆಸ್ಟು, ಫುಲ್ ಸೈಲೆಂಟು, ಹಕ್ಕಿ ಚಿಲ ಪಿಲ. ಇಲ್ಲಿ ಬಂದೆ, ಅಲ್ಲಿ ಎತ್ತಿನಭುಜ ಕಾಣ್ತಾ ಇದೆ, ಬಟ್ ಇನ್ನೂ ಮನೆ ಥರ ಏನೋ ಮಾಡಿದ್ದಾರೆ. ನೋಡೋಣ ಇದು ಏನೋ ಅಂತ ಮುಂದೆ ಹೋಗ್ಬಿಟ್ಟು. ವಾವ್, ಎತ್ತಿನಭುಜ ವ್ಯೂ ಪಾಯಿಂಟ್ ಅನಿಸುತ್ತೆ. ಲೈಕ್ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಈ ಥರ ಒಂದು ಏನೋ ಒಂದು ಮಾಡಿದ್ದಾರೆ ಅಂದ್ಕೊತೀನಿ. ಇಟ್ಸ್ ಗ್ರೇಟ್. ಇವಾಗ ನಾನು ಸ್ವಲ್ಪ ದೂರ ಬಂದಿದ್ದೀನಿ, ಒಂದು ಅರ್ಧ ಕಿಲೋಮೀಟ್ರು. ಸೊ ಅಲ್ಲಿ ಬಂದಾದಮೇಲೆ ಈ ಥರ ವ್ಯೂ ಇದೆ. ಇಲ್ಲೇನೋ ಕೂತ್ಕೊಂಡು ನೋಡೋದಕ್ಕೇನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ ಪ್ರೈವೇಟಾಗಿ ಗೊತ್ತಿಲ್ಲ, ಈ ಥರ ಮಾಡಿದ್ದಾರೆ. ಸೊ
ಸೊ ಈ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿಂದ ಎತ್ತಿನ ಭುಜ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು, ಅಲ್ಲಿಗೆ ಹೋಗ್ಬೇಕು ನಾನಿನ್ನು. ಅರ್ಧ ಹಾದಿಯಲ್ಲಿದ್ದೀನಿ, ನೋಡೋಣ. ಹಾಂ, ವಾವ್, ಬ್ಯೂಟಿಫುಲ್. ಇಲ್ಲೇನೋ ಈ ಥರ ಒಂದು ಮನೆ ಥರ ಮಾಡಿದ್ದಾರೆ. ಸೊ ಮನೆಯಿಂದ ಇಲ್ಲಿದೆ ಎತ್ತಿನ ಭುಜ, ಅಲ್ಲಿರೋದು ಎತ್ತಿನ ಭುಜ ಇಲ್ಲಿಂದ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಓಕೆ, ಇದು ಚೆನ್ನಾಗಿದೆಯಲ್ಲ ಟೀ ಶರ್ಟು. ಆ್ಯಕ್ಚುಲಿ ಅವಾಗಲೇ ಹಾಕ್ಕೊಂಡಿರೋದು ಒಂಥರ ಹೂಡಿ ಟೈಪ್ ಇತ್ತು, ಲೈಕ್ ಸ್ವಲ್ಪ ಬೇರೆ ಯಾವುದೋ ಒಂದು ಲೊಕೇಶನ್ಗೆ ಹೋಗಿ ಅದೇ ಡ್ರೆಸ್ಸಲ್ಲಿ ಬಂದಿದ್ದಾಗಿತ್ತು. ಅದು ಸ್ವಲ್ಪ ಶೆಕೆ ಆಗ್ತಾಯಿತ್ತು, ಇಲ್ಲಿ ಜಾಸ್ತಿ ನಡಿಬೇಕಲ್ಲ, ಅದಕ್ಕೆ ಈ ಥರ ಒಂದು ಟೀ ಶರ್ಟ್ನ ಕ್ಯಾರಿ ಮಾಡಿದ್ದೆ. ಇದನ್ನು ಹಾಕ್ಕೊಂಡೆ, ಮತ್ತು ಸುಮ್ಮನೆ ಗಾಬರಿ ಆಗ್ಬಿಡ್ಬಿಡಿ. ಏನು ಹುಡುಗ ಒಂದೇ ಸರಿ ಬಣ್ಣ ಬದಲಾಯಿಸ್ಬಿಟ್ಟ ಅಂತ ನಾವು ಹಂಗಲ್ಲ, ಬಣ್ಣ ಬದಲಾಯಿಸಲ್ಲ. ಇನ್ ಕೇಸ್ ಏನಾದರೂ ಪ್ರಾಣಿಗಳು ಯಾವ್ದಾದ್ರು ಬಂದುಬಿಟ್ರೆ ಮುಗ್ದೋಯ್ತು ಕತೆ. ಲೈಕ್ ನೋಡಿ, ಇದೊಂಥರ ಕೇವ್ ಥರ ಇದೆ, ಹಿಂಗೆ ಒಳಗೆ ಹೋಗ್ಬೇಕು. ನಾನು ಬೇರೆ ಒಬ್ಬನೇ ಇದ್ದೀನಿ. ಓ, ಇಲ್ಲಿ ಬಿದ್ದಿರೋದು ದೊಡ್ಡ ಮರ, ಚಿಕ್ಕ ಮರ ಅಂದ್ಕೊಂಡಿದೆ. ನೋಡಿ ಎಷ್ಟು ದೊಡ್ಡದಿದೆ ಮರ. ಈ ಮರ ಬಿದ್ದಿರೋದು, ಆ ಮರದ ಮೇಲೆ ದ್ರೌಂಡ್ ಹೋಗೋಣ ಹೆಂಗಿರುತ್ತೆ ವ್ಯೂ ಅಂತ. ವಾ ಗಾಯ್ಸ್, ನಾನು ಹೋಗೋದಾರಲ್ಲಿ ಬಿದ್ದಿರೋದು ಮರ ಇದ್ದೇನೆ. ಚೆನ್ನಾಗಿದೆ ಅಲ್ಲ, ನೋಡಿ ಹಂಗೆ ಹೋಗೋಣ ಮರದ ಮೇಲ್ಗಡೆ. ನಾನು ಆವಾಗಲೇ ಹೇಳಿದ್ನಲ್ಲ, ಟೂರಿಸ್ಟ್ಗಳು ಬಂದಿರೋರು ತಗ್ಗಲ್ಲಿ ಹೋಗಲ್ಲ, ವಿಚಿತ್ರವಾಗಿ ಆಡ್ತಾರಂತ. ನಾನೀಗ ಮಾಡ್ತಿದ್ದೀನಿಲ್ಲ ಇದೆ ಈ ಥರ ಕೆಲಸಗಳನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಬಂದ್ರೆ ಶಿಸ್ತಾಗಿ ಹೋಗಿ. ಇವಾಗ ನಾನು ಮರದ ಕೆಳಗಡೆಯಿಂದ ಬಿದ್ದರೆ ಗಾಯ್ಸ್, ನಾನು ಇವಾಗ ಹೋಗ್ತಾ ಇರೋ ದಾರಿ ತೋರಿಸ್ತೀನಿ ನೋಡಿ, ಹೆಂಗಿದೆ, ಕ್ರೇಜಿ ಆಗಿದೆ. ಗಿಡ ಮರಗಳು ಬಂದ್ಬಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಇಲ್ಲಿ ಈ ಥರ ಹಿಂಗೊಂದು ದಾರಿ ಇದೆ, ಇದೇ ಎತ್ತಿನ ಭುಜಕ್ಕೆ ಹೋಗೋದಕ್ಕೆ ಇರೋ ದಾರಿ. ಸೊ ಅದೇ ದಾರಿಲಿ ಹೋಗ್ತೀನಿ ಇವಾಗ. ಸೀರಿಯಸ್ಲಿ ಅಮೇಜಿಂಗ್ ಆಗಿದೆ. ನನಗಂತೂ ಇಲ್ಲಿ ಹೋಗೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ತಿಂಡಿ ತಿಂದಿಲ್ಲ, ನನ್ನ ಗಾಡಿ ಎಲ್ಲಿವರೆಗೂ ಮೈಲೇಜ್ ಬರುತ್ತೋ ಗೊತ್ತಿಲ್ಲ. ಮೇಲ್ಗಡೆ ಹೋದರೆ ಏನು ಕ್ಯಾಂಟೀನ್ ಇರೋಲ್ಲ, ಏನೂ ಇರೋಲ್ಲ. ಈ ಮರ ಬಿದ್ದಿರೋ ಮರನ ದಾಟಿ ಸ್ವಲ್ಪ ಮುಂದೆ ಬಂದವಾಗ ಇಲ್ಲೊಂದು ಚಿಕ್ಕ ಸರ್ಕಲ್ ಥರ ಸಿಗುತ್ತೆ. ಸೊ ಇಲ್ಲಿಂದ ನೀವು ಲೆಫ್ಟ್ ತೊಗೋಬೇಕು. ಹಂಗೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಎತ್ತಿನ ಭುಜಕ್ಕೆ ದಾರಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ನಮಗೆ ಈ ಕಡೆ ಹೋಗಬೇಕು. ಸೊ ಈ ಕಡೆನೂ ಕೂಡ ದಾರಿ ಇದೆ, ಬಟ್ ಈ ದಾರಿನ ಯಾಕೋ ಕ್ಲೋಸ್ ಮಾಡಿದ್ದಾರೆ. ಯಾವ ರೀಸನ್ ಕ್ಲೋಸ್ ಮಾಡಿದ್ದಾರೆ ಗೊತ್ತಿಲ್ಲ. ಓಕೆ, ಅದ್ರ ಸುಮಾರು ಮೇಲೆ ಬಂದಿದ್ದೀನಿ, ಬಟ್ ಇಲ್ಲೊಂದು ದಾರಿ ಇದೆ, ಅಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ಇದೇ ದಾರಿ ಅನ್ಕೊಂಡು ಇದೇ ದಾರಿ ಚೂಸ್ ಮಾಡ್ಕೊಂಡು ಹೋಗ್ತೀನಿ. ಗಾಯ್ಸ್, ಇಷ್ಟೊತ್ತಂಗೆ ನಾನು ಮಾತಾಡ್ತಿರೋ ಮಾತಾಡೋ ರೀತಿ ಬೇರೆ ಆಗಿತ್ತು. ಇವಾಗ ಹತ್ತಿ ಮೇಲೆ ಬಂದಾದ್ಮೇಲೆ ಮಾತಿಗಿಂತ ಜಾಸ್ತಿ ಅನ್ನೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಯು ಜಸ್ಟ್ ಇಮ್ಯಾಜಿನ್ ಹೌ ಇಟ್ ಈಸ್. ಗಾಯ್ಸ್, ಇದು ಹೆಂಗಿದೆ ಅಂದರೆ ಹಿಂಗಿದೆ, ಕೆಳಗಡೆ ಹಿಂಗಿದೆ. ಸೊ ಈ ಥರ ಸ್ಟೀಪ್ನ ಹತ್ತೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕಾಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಬರುವಾಗ ಏನಾದರೂ ತಿನ್ಕೊಂಬನ್ನಿ. ಇಲ್ಲಿ ಬರುವಾಗ ಏನಾದರೂ ಸ್ವಲ್ಪ ಕ್ಯಾರಿ ಮಾಡ್ಕೊಳ್ಳಿ, ಏನಾದರೂ ಸ್ವಲ್ಪ ಲೈಟಾಗಿ ಫುಡ್ಡು, ಸ್ವಲ್ಪ ನೀರು ಕ್ಯಾರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಹಾಸನದವರಲ್ಲ? ಹಾಸನ, ಬಾಗಲಕೋಟೆ ಎಲ್ಲ ಹೌದಾ? ಕಾಲೇಜಾ? ಬೆಂಗಳೂರು ಕಾಲೇಜ್. ಯಾವ ಕಾಲೇಜು? ಗ್ಲೋಬಲ್ಲ? ಶಿವಮೊಗ್ಗ ಸಾಗರ. ನನ್ನ ಫ್ರೆಂಡ್ ನನ್ನ ಜೊತೆ ಬಂದವನು ತುಂಬ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾನೆ. ನನ್ನನ್ನು ಕರ್ಕೊಂಡು ಹೋಗೋದು ಕಷ್ಟ ಆಗಿದೆ. ಇವಾಗ ಅವನೂ ಕರ್ಕೊಂಡು ಹೋಗ್ಬೇಕು ಮೇಲೆ. ಬಾರೋ ಬೇಗ, ಹತ್ತದಷ್ಟೇ, ಇಳಿಯುವಾಗ ಉಳಿಸ್ಬಿಟ್ಬಿಡ್ತೀನಿ, ಬಾ ಬೇಗ. ಓಕೆ ಗೈಸ್, ನಾನಿವಾಗ ಎತ್ತಿನ ಭುಜದ ಪಿಕ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು. ನೋಡಿ ಚಿಟ್ಟೆಗಳು ಹಾರೋಗ್ತಿದೆ. ಹತ್ತಾ ಇರಬೇಕು, ಇನ್ನೂ ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ. ವಾಟ್ ಎ ಬ್ಯೂಟಿಫುಲ್ ಗೈಸ್. ಇನ್ನೂ ಮೇಲ್ಗಡೆ ಹತ್ತಾನೇ ಇದ್ದೀನಿ, ಮುಗಿತಾನೆ ಇಲ್ಲ. ವಾವ್, ಸೀರಿಯಸ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಂಗಂತೂ ಇದು. ಫುಲ್ ಫಾಗ್ ಬರ್ತಾ ಇದೆ. ನಿಮ್ಗೆ ಹಿಂದ್ಗಡೆ ಏನೂ ಕಾಣ್ತಾ ಇಲ್ಲ. ಸ್ವಲ್ಪ ಫುಲ್ ಫಾಗ್ ಅಂದರೆ ಮಂಜು. ವಾವ್, ಇವಾಗ ಏನು ಕೆಳಗಡೆ ಕಾಣ್ತಾ ಇಲ್ಲ ಗಾಯ್ಸ್. ಫುಲ್ ಕೆಳಗಡೆ ಇರೋ ಬೆಟ್ಟಗಳೆಲ್ಲ ಮಂಜಲ್ಲಿ ಮುಚ್ಚೋಗ್ಬಿಟ್ವು ಗಾಯ್ಸ್. ಇವಾಗ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹತ್ಕೊಂಡ್ಬಂದು ಎತ್ತಿನ ಭುಜ ಇರೋದು ಇನ್ನೂ ಮೇಲ್ಗಡೆ, ಅಲ್ಲಿ ಹೋಗ್ತೀನಿ. ಆ್ಯಕ್ಚುಲಿ ದಾರಿ ಸ್ವಲ್ಪ ಆ ಕಡೆ ಇದೆ, ಕೆಳಗಡೆ ಇದೆ, ಬಟ್ ನಾನು ಆ ದಾರಿ ಬಿಟ್ಟು ಅಡ್ಡ ದಾರಿಲಿ ಬರ್ತಾ ಇದ್ದೀನಿ. ಓಕೆ, ಯಾಕೆಂದರೆ ಇಲ್ಲಿಂದ ವ್ಯೂಸ್ ತುಂಬ ಚೆನ್ನಾಗಿತ್ತು. ಇದೇ ಗಾಯ್ಸ್ ಎತ್ತಿನ ಭುಜದ ಪೀಕ್ ಪಾಯಿಂಟ್. ಹೇಗಿದೆ, ಬ್ಯೂಟಿಫುಲ್ ಅಲ್ಲ? ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಎತ್ತಿನ ಭುಜದ ವಿಡಿಯೋ.
ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಎತ್ತಿನ ಭುಜ ಅಂದರೆ ಸೀರಿಯಸ್ಲಿ ನನಗಂತೂ ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಎತ್ತಿನ ಭುಜ. ಇದು ಏನಕ್ಕೆ ಎತ್ತಿನ ಭುಜ ಅಂತಾರೆ ಅಂತ ಹೇಳಿದ್ರೆ, ಸೊ ಆ ಒಂದು ಬೆಟ್ಟದ ಶೇಪ್ ಏನಿದೆ ನೋಡಿ, ಅದು ಎತ್ತಿರುತ್ತಲ್ವ, ಎತ್ತದ್ದು ಭುಜ ಬ್ಯಾಕ್ ಸೈಡ್ ಬೆನ್ನ ಮೇಲ್ಗಡೆ ಈ ಥರ ಒಂದು ಇರುತ್ತಲ್ವ, ಸೊ ಆ ಥರ ಇದೆ. ಸೊ ಅದಕ್ಕೆ ಅದನ್ನು ಎತ್ತಿನ ಭುಜ ಅಂತ ಕರೀತಾರೆ. ಸೊ ನನಗಂತೂ ಈ ಟ್ರೆಕ್ಕಿಂಗು ತುಂಬ ಖುಷಿ ಕೊಡ್ತು. ಇಲ್ಲಿ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹೂಗಳಿದ್ದಾವೆ. ಸೊ ಈ ಥರ ಹೂಗಳಿದ್ದಾವೆ, ಆಮೇಲೆ ಈ ಥರ ರೆಡ್ ಕಲರ್ ಇದೆ. ಸೊ ಈ ಥರ ಹೂಗಳಿದ್ದಾವೆ. ಚೆನ್ನಾಗಿದೆ.